ಐಪಿಎಲ್ ಪಂದ್ಯಾವಳಿಗೆ ಚಿನ್ನಸ್ವಾಮಿಯಲ್ಲಿ ಭರ್ಜರಿ ತಯಾರಿ ಕೂಡ ನಡೆಸಲಾಗ್ತಾ ಇದೆ. ಆರ್ಸಿಬಿ ಎಸ್ಆರ್ಎಚ್ ನಡುವೆ ಇದೀಗ ಶನಿವಾರ ಹೈ ವೋಲ್ಟೇಜ್ ಪಂದ್ಯ. ಮೊದಲ ಮ್ಯಾಚ್ಗೆ ಬೆಂಗಳೂರು ಪೊಲೀಸರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಐಪಿಎಲ್ ಪಂದ್ಯಾವಳಿಗೆ ಇದೀಗ ಚಿನ್ನಸ್ವಾಮಿಯಲ್ಲಿ ಭರ್ಜರಿಯಾಗಿ ತಯಾರಿ ನಡೀತಾ ಇರುವಂತದ್ದು. ಆರ್ಸಿಬಿ ಎಸ್ಆರ್ಎಚ್ ನಡುವೆ ಶನಿವಾರ ಹೈ ವೋಲ್ಟೇಜ್ ಪಂದ್ಯ ಕೂಡ ಆಯೋಜನೆ ಆಗಿರುವಂತದ್ದು. ಮೊದಲ ಮ್ಯಾಚ್ಗೆ ಬೆಂಗಳೂರು ಪೊಲೀಸರು ಇದೀಗ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ 2000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಕಾಲ್ತುಳಿತದಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಐಪಿಎಲ್ ಪಂದ್ಯಾವಳಿಗೆ ಚಿನ್ನಸ್ವಾಮಿಯಲ್ಲಿ ನಡೆತಾ ಇರುವಂತಹ ಭರ್ಜರಿ ತಯಾರಿ. ಆಲ್ರೆಡಿ ಆರ್ಸಿಬಿ ಎಸ್ಆರ್ಎಚ್ ನಡುವೆ ಶನಿವಾರ ನಡೆಯಲಿರುವಂತಹ ಹೈ ವೋಲ್ಟೇಜ್ ಮ್ಯಾಚ್. ಮೊದಲ ಮ್ಯಾಚ್ಗೆ ಬೆಂಗಳೂರು ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ 2000 ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಕಾಲ್ತುಳಿತದಿಂದ ಎಚ್ಚೆತ್ತಿರುವಂತಹ ಇದೀಗ ಪೊಲೀಸ್ ಇಲಾಖೆ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಬಿಗಿ ಬಂದೋಬಸ್ತನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಬಿಕಾಸ್ ಈ ಹಿಂದೆ ಆದಂತಹ ಬಹುದೊಡ್ಡ ಅವಾಂತರ ಅವಘಡ ಏನೆಲ್ಲ ಸಂಭವಿಸಿತ್ತು, ಎಷ್ಟೆಲ್ಲ ಸಮಸ್ಯೆಗಳಾಯಿತು, ಎಷ್ಟು ಜನರ ಜೀವ ಬಲಿಯಾಯಿತು. ಸೊ ಹಾಗಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಫೈನಲಿ ಐಪಿಎಲ್ ಇಲ್ಲಿ ನಡೆಯುತ್ತೋ ಇಲ್ವೋ ಅನ್ನುವಂತಹ ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಎಲ್ಲಾ ರೀತಿಯಾದಂತಹ ಬಿಗಿ ಭದ್ರತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ನಡೆಸೋದಕ್ಕೆ ಅನುಮತಿ ಕೂಡ ಫೈನಲ್ ಆಗಿ ಸಿಕ್ಕಿರುವಂತದ್ದು. ಇದೀಗ ಯಾವ ರೀತಿಯೆಲ್ಲ ಬಂದೋಬಸ್ತನ್ನ ಮಾಡಬೇಕು ಅನ್ನೋದ್ರಲ್ಲಿ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇನ್ನ ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ವರದಿಯನ್ನ ನೀಡ್ತಾ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಆವೃತ್ತಿಗೆ ಸದ್ಯಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಸಹ ಸಾಕಷ್ಟು ವ್ಯವಸ್ಥೆನ ಈಗಾಗಲೇ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾಡಿರುವಂತದ್ದು. ಇದೀಗ ನಾನು ಸ್ಟೇಡಿಯಂ ಮುಂಭಾಗದಲ್ಲಿದೆ, ಸ್ಟೇಡಿಯಂ ಅಲ್ಲಿ ಇದ್ದೀನಿ. ತಾವು ಗಮನಿಸ್ತಾ ಹೋಗಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಏನು ಮಾರ್ಚ್ 18ನೇ ತಾರೀಕು ನಡೆಯುವಂತಹ ಮ್ಯಾಚ್ಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರಬಹುದು. ಸುಮಾರು 35,000 ಜನಸಾಮಾನ್ಯರನ್ನು ವೀಕ್ಷಣೆ ಮಾಡುವುದಕ್ಕೆ ಇಲ್ಲಿ ಸೀಟ್ಗಳು ಸಹ ಈಗಾಗಲೇ ಆಲ್ರೆಡಿ ಸಿದ್ಧತೆಯನ್ನ ಮಾಡಿರುವಂತದ್ದು. ಪ್ರತಿ ಬಾರಿಯೂ ಸಹ ಏನು ಕಳೆದ ಬಾರಿಯೂ ಮ್ಯಾಚ್ ಆದಾಗ ಸಾಕಷ್ಟು ಸಮಸ್ಯೆಗಳಾಗಿತ್ತು, ಕಾಲ್ತುಳಿತಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಬಾರಿ ಒಂದಷ್ಟು ಪ್ಲಾನಿಂಗ್ಸ್ ಗಳನ್ನ ಜೊತೆಗೆ ಪ್ರಿಪರೇಷನ್ ಅನ್ನ ಬಂದೋಬಸ್ತನ್ನ ಹೆಚ್ಚಾಗಿ ಮಾಡಿರುವಂತದ್ದು. ಏನೆಲ್ಲ ಇಲ್ಲಿಗೆ ಯಾರೆಲ್ಲ ನೋಡೋದಕ್ಕೆ ಬರ್ತಾರೆ, ಅದರಲ್ಲೂ ಸಹ ಆರ್ಸಿಬಿ ವರ್ಸಸ್ SRH ಮ್ಯಾಚ್ ಇರೋದ್ರಿಂದ ಸಾಕಷ್ಟು ಜನ ಅಭಿಮಾನಿಗಳು ಕಂಡುಬರುವುದರಿಂದಾಗಿ ಇಲ್ಲಿ ಸುತ್ತಮುತ್ತಲೂ ಸಹ ಬಿಗಿ ಬಂದೋಬಸ್ತನ್ನ ಮಾಡಿರುವಂತಹ ಜೊತೆಗೆ ಪೊಲೀಸರ ನಿಯೋಜನೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಸಹ ನಿಯೋಜನೆಯನ್ನ ಮಾಡಿರುವಂತಹದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾಕ್ ಡ್ರಿಲ್ ಅನ್ನ ಸಹ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಈ ಬಾರಿ ಅವಕಾಶ ಕೊಡಬಾರದು ಅನ್ನುವಂಥದ್ದು. ಯಾವಾಗ ಕಾಲ್ತುಳಿತದಲ್ಲಿ ಒಂದಷ್ಟು ಸಮಸ್ಯೆಗಳಾಯ್ತು ಕಳೆದ ಬಾರಿ, ಅಂತಹ ಸಮಸ್ಯೆಗಳಿಗೆ ಎಡೆಯನ್ನ ಮಾಡಿಕೊಡ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಈಗ ಒಂದಷ್ಟು ಏನು ಪ್ರಿಪರೇಷನ್ಸ್ ಸಹ ನಡೆಸ್ತಾ ಇರುವಂತ ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು, ಜೊತೆಗೆ ಏನೇ ಅಂದ್ರೆ ಬ್ಯಾರಿಕೇಡ್ ಗಳನ್ನ ಹಾಕೋದಾಗಿರ್ಬೋದು. ಇನ್ನು ಈ ಸ್ಟೇಡಿಯಂ ನಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಜನರಿಗೆ ವೀಕ್ಷಣೆಗೆ ಅವಕಾಶ ಇರೋದ್ರಿಂದಾಗಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ. ಇನ್ನು ಪ್ರತಿ ಬಾರಿಯೂ ಸಹ ಟಿಕೆಟ್ ಗಳನ್ನ ಅವರಿಗೆ ಕೈಗೆ ಕೊಡುವಂತ ಕೆಲಸಗಳಾಗ್ತಿತ್ತು. ಆದ್ರೆ ಈಗ ಎಲ್ಲವೂ ಸಹ ಆನ್ಲೈನ್ ಮುಖಾಂತರವಾಗಿ ಬುಕಿಂಗ್ ಮಾಡೋದಕ್ಕೆ ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಸುತ್ತಮುತ್ತಲು ಪಾರ್ಕಿಂಗು ಸಹ ದೂರದಲ್ಲಿ ಅಂದ್ರೆ ಸ್ಟೇಡಿಯಂ ಇಂದ ಸುತ್ತಮುತ್ತಲೂ ಏನು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿಲ್ಲ. ಸದ್ಯಕ್ಕೆ ಏನಿಲ್ಲ ಅಂತಂದ್ರು ಏನು ಸ್ಟೇಡಿಯಂನಿಂದ 4 ಭಾಗಗಳಿಗೂ ಸಹ ವ್ಯವಸ್ಥೆಯನ್ನ ಮಾಡಿರುವಂತದ್ದು, ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಇಲ್ಲಿ ಬರುವಂತವರಿಗೆ ಆದಷ್ಟು ವೆಹಿಕಲ್ಸ್ ಗಳನ್ನ ತರಬಾರ್ದು ನಿರ್ಬಂಧನೆಯನ್ನ ಹೇರಿರುವಂತದ್ದು. ಬಸ್ ಮತ್ತು BMTC ಬಸ್ ಜೊತೆಗೆ ಮೆಟ್ರೋ ಮುಖಾಂತರವಾಗಿ ಇಲ್ಲಿಗೆ ಬರುವುದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರುವಂತಹದ್ದು. ಒಟ್ಟಾರೆಯಾಗಿ ಏನು ಸ್ಟೇಡಿಯಂ ಮುಂಭಾಗದಲ್ಲಿ ಜನರಿಗೆ ನಿಲ್ಲುವುದಕ್ಕೂ ಸಹ ಈ ಬಾರಿ ಅವಕಾಶವನ್ನ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸದ್ಯಕ್ಕೆ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿರುವಂತಹದ್ದು. ಯಾರೇ ವೀಕ್ಷಣೆಗೆ ಬಂದ್ರು ಸಹ ಯಥಾವತ್ತಾಗಿ ವೀಕ್ಷಣೆ ಮಾಡುವುದು, ಜೊತೆಗೆ ಇಲ್ಲಿ ಹೊರಗಡೆ ಯಾವುದೇ ರೀತಿಯಾದಂತಹ ಕೆಲಸಕ್ಕೂ ಸಹ ಏನು ಜನರಿಗೆ ಇಲ್ಲಿ ಅವಕಾಶ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಸುವ್ಯವಸ್ಥೆಯಾಗಿ ಮ್ಯಾಚ್ ಕ್ಲಿಯರ್ ಆಗಿ ನಡೀಲಿ ಅನ್ನುವಂತಹ ಮುಖಾಂತರ
ಏನು ರೆಡಿಯನ್ನ ಮಾಡ್ಕೊಂಡಿರುತ್ತೆ. ಎಸ್ ಸ್ಟೇಡಿಯಂದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಕ್ಲೀನ್ ಮಾಡೋದಾಗಿರ್ಬೋದು, ಎಲ್ಲವನ್ನ ಸೆಟ್ ಮಾಡೋದಂತದ್ದಾಗಿರ್ಬೋದು, ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿರ್ಬೋದು, ಕೇಬಲ್ ಸೆಟ್ಟಿಂಗ್ಸ್, ಸಂಪೂರ್ಣವಾಗಿ ಎಲ್ಲಾ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇನ್ನು ಒಂದು ದಿನ ಇರೋದ್ರಿಂದಾಗಿ ಅಭಿಮಾನಿಗಳಿಗೂ ಸಹ ಬೇಸರವಾಗಬಾರ್ದು. ವೀಕ್ಷಣೆಗೆ ಬರುವಂತವ್ರಿಗೆ ಏನು ಆಯಾ ಗೇಟಿನ ನಂಬರ್ ಅನ್ನ ಅವರ ಟಿಕೆಟ್ ಅಲ್ಲಿ ಇರುತ್ತೆ. ಆ ಗೇಟ್ ನಂಬರ್ ಮುಖಾಂತರವಾಗಿ ಅವ್ರು ಎಂಟ್ರಿ ಕೊಡಬೇಕಾಗತ್ತೆ. ಒಂದು ವೇಳೆ ಅವರು ಬೇರೆ ಗೇಟಿಗೆ ಬಂದ್ರೆ ಇಲ್ಲಿ ಅಲೌ ಮಾಡದೇ ಇರುವುದಕ್ಕೂ ಸಹ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು MG ರೋಡ್ ಜೊತೆಗೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಮುಖಾಂತರವಾಗಿ ಅವರ ಗೇಟ್ ಎಲ್ಲಿ ಹತ್ರ ಆಗುತ್ತೋ ಅಲ್ಲಿ ಇಳ್ಕೊಂಡು ಬರುವುದಕ್ಕೆ ಸಹ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಒಟ್ಟಾರೆಯಾಗಿ ಮ್ಯಾಚ್ಗೆ ಇನ್ನೇನು ಒಂದು ದಿನ ಬಾಕಿ ಇರೋದ್ರಿಂದಾಗಿ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ಬಾರ್ದು, ಜೊತೆಗೆ ವೀಕ್ಷಣೆಗೂ ಸಮಸ್ಯೆಗಳಾಗಬಾರ್ದು. ಕ್ಲಿಯರ್ ಆಗಿ ಸಂಪೂರ್ಣವಾಗಿ ಸಿದ್ಧತೆಯನ್ನ ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾಡಿರುವಂತಹದ್ದು. ಕ್ಯಾಮರಾ ಪರ್ಸನ್ ವಿಕಾಸ್ ಜ್ಯೋತಿ, ಲಕ್ಷ್ಮೀ ಬಾಗಲಕೋಟಿ, ಯಶ್ ನ್ಯೂಸ್, ಬೆಂಗಳೂರು.